ಧನುರಾಶಿ, ನೌಕರಿಯಲ್ಲಿ ಸಹೋದ್ಯೋಗಿಗಳ ಸಹಾಯ ಸಹಕಾರ ನಿಮಗೆ ಸಿಕ್ಕುವಂಥದ್ದಿದೆ. ದೂರಿನ ಪ್ರಯಾಣದಿಂದ ಸ್ವಲ್ಪ ಬೇಸರವಾಗುತ್ತೆ, ಆದರೂ ಕೂಡ ಅನಿವಾರ್ಯವಾಗಿ ಹೋಗಬೇಕಾಗತ್ತೆ ಅಥವಾ ಹೋಗಿ ಬಂದಿರಬಹುದು. ಅದು ನಿಮಗೆ ಸ್ವಲ್ಪ ಮಟ್ಟಿಗೆ ಬೇಸರದ ಸಂಗತಿ ಅಂತ ಹೇಳಬೇಕು. ಮನಸ್ಸಿನಲ್ಲಿ ಅಹಿತಕರವಾದಂತಹ ಯೋಚನೆಗಳು ಬರುತ್ತೆ, ಆತಂಕವನ್ನು ಹೆಚ್ಚು ಮಾಡುತ್ತೆ. ಯಾವುದೋ ನನಗೇನೋ ತೊಂದರೆ ಆಗ್ತಾ ಇದೆ, ನಮ್ಮ ಮನೆಯಲ್ಲಿ ಯಾರಿಗೋ ಏನೋ ತೊಂದರೆ ಆಗ್ತಾ ಇದೆ, ಇದೆಲ್ಲ ನಾನು ಕಣ್ಣಿಂದ ನೋಡಬೇಕಾ, ಇವೆಲ್ಲ ಆಲೋಚನೆಗಳು ಮನಸ್ಸಿಗೆ ಬಂದಾಗ ಅದು ನಿಮಗೇನೋ ಒಂದು ರೀತಿಯ ಭಯವನ್ನು, ಒಳಗಡೆ ಇರತಕ್ಕಂತಹ ಒಂದು ಆತಂಕವನ್ನು ಹೆಚ್ಚು ಮಾಡ್ತಕ್ಕಂಥದ್ದಾಗುತ್ತೆ. ಆರೋಗ್ಯದ ಬಗ್ಗೆ ಜಾಗರೂಕರಾಗಿರಬೇಕು. ಆರೋಗ್ಯ ಅತಿ ಮುಖ್ಯ ಅನ್ನುವಂಥದ್ದು ಗೊತ್ತಾಗಲಿ. ಪೂರ್ಣ ವಿಶ್ರಾಂತಿಯಿಂದ ಸ್ವಲ್ಪ ಮಟ್ಟಿಗೆ ಚೇತರಿಕೆ ಸಿಕ್ಕಬಹುದು, ಅದನ್ನು ಗಮನಿಸ್ಕೊಳ್ಳಿ. 21 ಬಾರಿ ಮೃತ್ಯುಂಜಯ ಮಂತ್ರವನ್ನು ಪಠನೆ ಮಾಡಿ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಶರ್ವಾಯ ಮಹಾದೇವಾಯ ತೇ ನಮಃ ಎಂಬುದಾಗಿ ನಿಮ್ಮ ಪ್ರಾರ್ಥನೆ ಇರಲಿ. ಶುಭವಾಗಿ. ಮಕರ ರಾಶಿ, ಹೊಸ ಯೋಜನೆಯ ಬಗ್ಗೆ ಒಂದಷ್ಟು ಚರ್ಚೆಯನ್ನು ಮಾಡ್ತೀರಿ. ಸರಿಯಾದವರ ಜೊತೆಯಲ್ಲಿ ಕೂತು ಚರ್ಚೆ ಮಾಡೋದರಿಂದ ಉತ್ತಮವಾದಂತಹ ಮಾಹಿತಿಗಳು ಲಭ್ಯವಾಗುತ್ತೆ, ಸರಿಯಾದಂತಹ ಸಲಹೆಗಳು ಬರುತ್ತೆ. ಮನಸ್ಸು ಇದನ್ನು ತೀರ್ಮಾನ ಮಾಡಬೇಕು ಅನ್ನುವಷ್ಟರ ಮಟ್ಟಿಗೆ ಉತ್ಸುಕತೆಯಿಂದ ಕೂಡಿರುತ್ತೆ ಅಂತ ಹೇಳಬೇಕು. ಅವಿವಾಹಿತರಿಗೆ ಸಿಹಿ ಸುದ್ದಿ, ಮದುವೆ ಇನ್ನೂ ಆಗಿಲ್ಲ, ಮದುವೆ ಆಗತ್ತೆ, ಅಥವಾ ಮದುವೆಗೆ ಅನುಕೂಲ ಇದೆ, ಅಥವಾ ಯಾವುದೋ ಒಂದು ಸಿಹಿಯಾದಂತಹ ವಿಚಾರ ಮನಸ್ಸಿಗೆ ತೃಪ್ತಿಯನ್ನು, ಸಮಾಧಾನವನ್ನು ಕೊಡ್ತಕ್ಕಂಥದ್ದಾಗತ್ತೆ. ವಿದ್ಯಾರ್ಥಿಗಳಿಗೆ ಏಕಾಗ್ರತೆಯ ಕೊರತೆ, ಓದಿನ ಬಗ್ಗೆ ಗಮನ ಇರುವುದಿಲ್ಲ, ಅದನ್ನು ಬಿಟ್ಟು ಉಳಿದೆಲ್ಲ ಚಟುವಟಿಕೆಗಳು ಬಹಳ ಅಸಾಂಗವಾಗಿ ನಡೆಯುವಂಥದ್ದು. ಆದರೆ ನಿಮ್ಮ ಕರ್ತವ್ಯ ಅದಲ್ಲ. ಓದಬೇಕು, ಭವಿಷ್ಯವನ್ನು ರೂಪಿಸ್ಕೊಳ್ಬೇಕು, ಉತ್ತಮವಾದಂತಹ ಪ್ರಜೆಯಾಗಿ ಸಮಾಜದಲ್ಲಿ ನಾವಿರಬೇಕು ಅಂತಾದಾಗ ಸ್ವಲ್ಪನಾದರೂ ವಿದ್ಯೆ, ಬುದ್ಧಿ ಅನ್ನುವಂಥದ್ದು ಇರಬೇಕು ಅನ್ನುವಂಥದ್ದು ನಿಮ್ಮ ಗಮನಕ್ಕೆ ಬರಬೇಕು. ಉನ್ನತ ಅಧಿಕಾರದಲ್ಲಿರ್ತಕ್ಕಂಥವರಿಗೆ ಇನ್ನಷ್ಟು ಮತ್ತಷ್ಟು ಶುಭವಾಗುವಂತಹ ದಿವಸ. ವ್ಯಾಪಾರದ ನಿಮಿತ್ತ, ವ್ಯವಹಾರದ ನಿಮಿತ್ತ ಪ್ರಯಾಣವನ್ನು ಮಾಡಬೇಕಾಗತ್ತೆ, ಅಥವಾ ಇನ್ಯಾವುದೋ ಗುರುತರವಾದಂತಹ ಕೆಲಸಕ್ಕೋಸ್ಕರವಾಗಿ ಪ್ರಯಾಣವನ್ನು ನಡೆಸಬೇಕಾಗತ್ತೆ. ಮಕ್ಕಳ ನಿರ್ಧಾರ ನಿಮಗೆ ಇಷ್ಟವಾಗದೇ ಇರತಕ್ಕಂತಹ ದಿವಸ. ಮಕ್ಕಳೇನೋ ತೀರ್ಮಾನ ಮಾಡ್ತಾರೆ, ಏನೋ ಆಲೋಚನೆಯನ್ನು ಮಾಡ್ತಾರೆ ಇವತ್ತಿನ ಕಾಲಕ್ಕೆ ಅನುಗುಣವಾಗಿ, ಆದರೆ ಅದನ್ನು ಪೂರ್ಣವಾಗಿ ಒಪ್ಪುವಂತಹ ಮನಸ್ಸು ನಿಮಗಿರೋದಿಲ್ಲ. ಅದರ ಬಗ್ಗೆ ಏನೋ ಒಂದು ರೀತಿಯ ಅಸಮಾಧಾನ ಅಥವಾ ಭಿನ್ನಾಭಿಪ್ರಾಯ ನಿಮ್ಮಲ್ಲಿ ಮೂಡ್ತಕ್ಕಂಥದ್ದಾಗತ್ತೆ. ಆಂಜನೇಯ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಅಂತಹ ಒಂದು ವಿಶಿಷ್ಟವಾದಂತಹ ಬುದ್ಧಿ, ಬಲ, ಯಶಸ್ಸು, ಧೈರ್ಯ ಎಲ್ಲವೂ ಕೂಡ ನಿಮಗೆ ಪ್ರಾಪ್ತವಾಗಲಿ. ಶುಭವಾಗಿ. ಕುಂಭರಾಶಿ, ನೀವು ನಡ್ಕೊಳ್ತಕ್ಕಂತಹ ರೀತಿ, ಆಡುವಂತಹ ಮಾತು ಇವೆಲ್ಲವೂ ಕೂಡ ಒಂದಕ್ಕೊಂದಕ್ಕೆ ಸಂಬಂಧ ಇರೋದಿಲ್ಲ. ಹಾಗಾಗಿ ಅಪಹಾಸ್ಯಕ್ಕೆ ಗುರಿಯಾಗ್ಬೋದು, ಟೀಕೆ ಗುರಿಯಾಗ್ಬೋದು. ಯಾರೋ ನಿಮ್ಮನ್ನು ಹಾಸ್ಯಮಯವಾಗಿ ಮಾತಾಡ್ತಾ ಹಾಸ್ಯಾಸ್ಪದ ವ್ಯಕ್ತಿಯನ್ನಾಗಿ ಮಾಡಬಹುದು, ಚಿತ್ರಿಸಬಹುದು ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕು. ಕೆಲವು ಹೊಸ ಕೆಲಸಗಳಾಗಲಿ ಅಥವಾ ಹೊಸ ಯೋಜನೆಗಳಾಗಲಿ ಯಾವುದೂ ಕೂಡ ಬೇಡ ಅಂತ ಅರ್ಥ. ಜೀವನ ಸಂಗಾತಿಯ ಬಗ್ಗೆ ಸ್ವಲ್ಪ ಚಿಂತನೆಯನ್ನು ಮಾಡಬೇಕಾಗತ್ತೆ. ಅದನ್ನು ನೀವು ದೂರ ಮಾಡಿಕೊಂಡ್ರೆ, ಆ ಯೋಚನೆಗಳು ನಿಮ್ಮ ಮನಸ್ಸಿಗೆ ಬರದೇ ಇದ್ದರೆ ಕಷ್ಟವಾದೀತು. ಹಾಗೆ ನ್ಯಾಯಾಲಯದಲ್ಲಿರ್ತಕ್ಕಂತಹ ಯಾವುದಾದ್ರೂ ದಾವೆಗಳು ಅಥವಾ ಇನ್ಯಾವುದಾದ್ರೂ ಕಾನೂನಾತ್ಮಕವಾದಂತಹ ಹೋರಾಟವು ನಿಮಗೆ ಇತ್ಯರ್ಥವಾಗಿ ಶುಭ ಅನ್ನುವಂಥದ್ದು ಸಿಕ್ಕಬಹುದು. ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಇಲ್ಲವೇನೋ ಅಂತ ಅಂದುಕೊಂಡಾಗ ನಿಮಗೆ ಯಾವುದೋ ಒಂದು ರೀತಿಯಲ್ಲಿ ಶುಭ ಸೂಚನೆಗಳು ಸಿಕ್ಕಾಗ ಮನಸ್ಸಿನಲ್ಲಿ ವಿಶೇಷವಾದಂತಹ ಆನಂದಕ್ಕೆ, ಸಂತೋಷಕ್ಕೆ ಕಾರಣ ಆಗತ್ತೆ. ಮಕ್ಕಳಿಂದ ಸಂತೋಷವಾಗ್ತಕ್ಕಂಥದ್ದು, ಮಕ್ಕಳು ನಿಮ್ಮ ಮನಸ್ಸಿಗೆ ಹಿಡಿಸುವ ಹಾಗೆ, ನಿಮಗೆ ಸಂತೋಷ ಕೊಡುವ ಹಾಗೆ ನಡ್ಕೊಳ್ಳುವಂಥದ್ದು ಇದೆಯಲ್ಲ, ಅದು ಅತಿ ಮುಖ್ಯವಾಗುತ್ತೆ. ಕುಲದೇವತಾ ಆರಾಧನೆ, ಪ್ರಾರ್ಥನೆ ನಿಮಗೆ ಯಶಸ್ಸನ್ನು ತರಲಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ವಾದ ವಿವಾದಗಳು, ಕಾನೂನಾತ್ಮಕವಾದಂತಹ ಹೋರಾಟ ಅಥವಾ ಯಾವುದೋ ಒಂದು ಆಗ್ರಹ ಇವೆಲ್ಲವೂ ಕೂಡ ನಿಮ್ಮ ಪರವಾಗಿ ನಿಲ್ತಕ್ಕಂಥದ್ದಾಗುತ್ತೆ. ನಿಮ್ಮ ಪ್ರಚಾರ ಅಥವಾ ಜನರ ಬಾಯಲ್ಲಿ ನಿಮ್ಮ ಮಾತು ಹರಿದಾಡ್ತಕ್ಕಂಥದ್ದು ಇವೆಲ್ಲವೂ ಕೂಡ ವಿಶೇಷವಾಗಿ ಈ ದಿವಸ ಇರುವಂಥದ್ದು. ನಿಧಾನವಾಗಿ ನಡೀತಾ ಇರತಕ್ಕಂತಹ ಕೆಲಸಗಳೆಲ್ಲ ಚುರುಕನ್ನು ಪಡ್ಕೊಳ್ಳುತ್ತೆ, ವೇಗವಾಗಿ ಆ ಕೆಲಸಗಳಾಗುತ್ತೆ, ಬೇಗ ಬೇಗ ಸಕಾಲದಲ್ಲಿ ಆ ಕೆಲಸಗಳು ಮುಗಿಯುತ್ತೆ ಅನ್ನುವಂತಹ ಭರವಸೆ, ಆ ಒಂದು ಸೂಚನೆ ನಿಮಗೆ ಸಿಕ್ಕುವಂಥದ್ದು.
ಆರ್ಥಿಕವಾಗಿ ತೊಂದರೆ ಇಲ್ಲ, ಹಣದ ವಿಚಾರದಲ್ಲಿ ಸಂತೋಷ ಸಮಾಧಾನಗಳು ಇರ್ತಕ್ಕಂಥದ್ದು. ಮನೆಯಲ್ಲಿ ಕೆಲವು ಕೊರತೆಗಳಿಂದ ಅಸಂತೋಷ, ಯಾವುದು ಅಗತ್ಯವಾಗಿ ಮನೆಗೆ ಬೇಕಾಗಿರುತ್ತೋ ಅಂತಹ ಪದಾರ್ಥಗಳು ಅಂತಹ ವ್ಯವಸ್ಥೆಯೋ ಇಲ್ಲದಲೆ ಮನೆಯವರು ಆಗಿಂದಾಗ ಟೀಕೆಯನ್ನು ಮಾಡ್ತಾ ಇರ್ತಾರೆ. ಇದು ಸ್ವಲ್ಪ ಬೇಸರವಾಗ್ತಕ್ಕಂಥದ್ದು. ಮಕ್ಕಳ ನಡವಳಿಕೆಯಿಂದ ಸ್ವಲ್ಪ ಬೇಸರವಾಗುತ್ತೆ. ಮಕ್ಕಳು ನೀವು ಹೇಳಿದ್ದನ್ನು ಕೇಳೋದಿಲ್ಲ. ಯಾಕೆ ಅಂತಂದರೆ ನಿಮಗೂ ಅವ್ರಿಗೂ ವಯಸ್ಸಿನ ಅಂತರವೋ ಅಥವಾ ಅವರ ಅಭಿಪ್ರಾಯ ನಿಮ್ಮ ಅಭಿಪ್ರಾಯ ಭೇದವೋ ಇದೇನೋ ಒಂದು ಕಾರಣ ಇರಬಹುದು. ಆದರೆ ಮಕ್ಕಳು ಯಾರೂ ಕೂಡ ನಿಮ್ಮನ್ನು ಅಷ್ಟೊಂದು ಸಂತೋಷವಾಗಿ ನಿಮ್ಮ ಬುದ್ಧಿಯನ್ನು ನಡವಳಿಕೆಯನ್ನು ಒಪ್ಕೊಳ್ಳೋದಿಲ್ಲ ಅನ್ನುವಂಥದ್ದು. ದಕ್ಷಿಣಾಮೂರ್ತಿಯನ್ನು ಪ್ರಾರ್ಥನೆ ಮಾಡಿ, ಗುರವೇ ಸರ್ವಲೋಕಾನಾಂ ಭಿಷಜೆ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಜೇ ನಮಃ ಎಂಬುದಾಗಿ ನಿಮ್ಮ ಪ್ರಾರ್ಥನೆ ಇರಲಿ. ಶುಭವಾಗಿ.